ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಬ್ಲಾಗರ್ ಸುಹಾ. ಸೊ ನಾನಿವತ್ತು ಒಂದು ತುಂಬಾ ಇನ್ಫಾರ್ಮೇಟಿವ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ತು ತುಂಬ ಕ್ಯೂಟ್ ಐಟಮ್ಸ್, ತುಂಬ ಡೆಕೋರೇಟಿವ್ ಐಟಮ್ಸ್, ತುಂಬ ಹ್ಯಾಂಡ್ಮೇಡ್ ಐಟಮ್ಸ್, ಮತ್ತು ತುಂಬ ಒಂಥರ ಹ್ಯಾಂಡ್ಮೇಡ್ ಕ್ರಿಯೇಟಿವ್, ಒಂಥರ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಎರಡು ಕಣ್ಣು ಸಾಕಾಗಲ್ಲ ಅಲ್ಲಿರೋ ಐಟಮ್ಸ್ನ ನೋಡೋಕ್ಕೆ. ಸೊ ಅದು ಯಾವ ಪ್ಲೇಸು ಎಲ್ಲಿ ಅಂತ ನೀವು ನೋಡೋಣ. ಸೊ ವಾಟ್ ಯು ವೇಟಿಂಗ್ ಫಾರ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಗೈಸ್, ಇದಿರೋದು ಕುಮಾರಕೃಪಾ ರೋಡ್, ಚಿತ್ರಕಲಾ ಪರಿಷದ್ ಅಂತ. ಸೊ ಇಲ್ಲಿ ನೋಡಿ ಸೇಲ್ ನಡೀತದೆ, ಸೋಲ್ ಮಾರ್ಕೆಟ್ ಅಂತ. ಇದು 14 ಫೆಬ್ರವರಿವರೆಗೂ ಇರುತ್ತೆ. 11 AM ಇಂದ ಸ್ಟಾರ್ಟ್ ಆಗಿ 7 PM ವರೆಗೂ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಸ್ಟಾರ್ಟಿಂಗ್ ಹೋಗ್ತಾ ಇದ್ದಂಗೆ ಪಾಟ್ಸ್ ಇದೆ ಇಲ್ಲಿ. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆರಾಮಿಕ್ ಪಾಟ್ಸ್, ಡಕ್ ಶೇಪ್, ಬುದ್ಧ ಶೇಪ್, ಆಮೇಲೆ ರ್ಯಾಬಿಟ್ ಶೇಪ್, ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ. ತುಳಸಿ ಇಡೋದಕ್ಕೂ ಅಲ್ಲಿ ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ಈ ಕಡೆ ಲ್ಯಾಂಪ್ಸು. ಸೊ ನಾನು ತೊಗೊಂಡಿರೋದೀನಿ, ಇದರಲ್ಲೊಂದು ತೋರಿಸ್ತೀನಿ ನಿಮಗೆ. ಸೊ ಹಂಗೆ ಇಲ್ಲಿ ಹೋಗ್ತಾ ಇದ್ರೆ ಇಲ್ಲಿ ತುಂಬ ಕಾರ್ಪೆಟ್ಸು, ತುಂಬ ಚೆನ್ನಾಗಿರೋ ಹ್ಯಾಂಡ್ಮೇಡ್ ಡ್ರೆಸ್ಸಸ್ಸು ಎಲ್ಲ ಇದೆ. ಸೊ ಇದು ಬಂದು ತಂಜಾವೂರು ಪೇಂಟಿಂಗ್ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹ್ಯಾಂಡ್ಮೇಡು. ಇದು 3D ಪೇಂಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಟೇಬಲ್ ರನ್ನರ್ದು ಸೇಲ್ ನಡೀತಾ ಇತ್ತು. ಆಮೇಲೆ ಇಲ್ಲಿ ಕುಷನ್ಸು, ಹಾರ್ಟ್ ಶೇಪು, ನಾರ್ಮಲ್ ಶೇಪ್ದು, ಆ್ಯಸ್ ಯೂಶ್ವಲ್ ಇಲ್ಲಿ ಇಯರಿಂಗ್ಸು, ಫ್ಲವರ್ಸು ತುಂಬ ಚೆನ್ನಾಗಿತ್ತು. ಇದರಲ್ಲಿ ಏನಂದರೆ ಒಂದು ಎಲ್ಲ ಹ್ಯಾಂಡ್ಮೇಡ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ಇತ್ತು, ಕ್ರಿಸ್ಟಲ್ಸ್ದು ಮತ್ತು ಬ್ಲ್ಯಾಕ್ ಮೆಟಲ್ದು, ತುಂಬ ಚೆನ್ನಾಗಿತ್ತು ಇಲ್ಲಿ. ಸೊ ಇದು ನೋಡಿ, ಇದೆಲ್ಲ ಪ್ಯೂರ್ ಸಿಲ್ವರ್ದು ಅಂತ ಹೇಳ್ತಾ ಇದ್ರು ಅವರು. ತುಂಬ ಸಿಲ್ವರ್ದೇ ಇತ್ತು ಇಲ್ಲಿ. ಇದು ನಿಮಗೆ ಗ್ರಾಮ್ ಲೆಕ್ಕ ಮಾಡಿಬಿಟ್ಟು ಆಮೇಲೆ ಕೊಡ್ತಾರೆ. ಸೊ ಇಲ್ಲಿ ಬಂದರೆ ಇಲ್ಲಿ ಫುಲ್ ಹ್ಯಾಂಡ್ಮೇಡ್ ಸ್ಟಿಚ್ಡ್ ವರ್ಕ್ಡು ಕೂಡ ಬ್ಲೌಸಸ್ಸು ಇಲ್ಲಿ 350ಇಂದ ಇತ್ತು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಬ್ಲೌಸಸ್ಸು. ಸೊ ಬ್ಯಾಕ್ ಸೈಡಲ್ಲಿ ಇಲ್ಲೆಲ್ಲ ಈ ಥರದ್ದು ಫುಲ್ ವುಡ್ಡನ್ದು ಐಟಮ್ಸ್ ಇತ್ತು, ಮತ್ತು ಸೀಟರ್ಸ್ ಇತ್ತು, ಸೆರಾಮಿಕ್ ಪಾಟ್ಸ್ ಇತ್ತು, ಪಿಕಲ್ ಹಾಕೋಕ್ಕೆ ಅಥವಾ ನಾರ್ಮಲ್ ಪಾಟ್ಸು. ತುಂಬ ಚೆನ್ನಾಗಿತ್ತು ಈ ಪಾಟ್ಸು. ಕ್ವಾಲಿಟಿ ಪ್ರೈಸಸ್ ಬಂದು 100ಇಂದ ಹಿಡಿದು ಜಾಸ್ತಿನೂ ಇತ್ತು. ಹಂಗೆ ಇಲ್ಲಿ ನಾವು ನೋಡೋಣ ಅಂತಿದ್ದು ನೋಡಿದ್ರೆ ಇದು ಬಂದು ಡೋರ್ ಮ್ಯಾಟ್ಸು. ತುಂಬ ಡಿಫ್ರೆಂಟಾಗಿತ್ತು. ಚೀತಾ ಶೇಪ್, ಪಾಂಡಾ ಶೇಪ್, ಮಕ್ಳಿಗೂ ಇಷ್ಟ ಆಗುತ್ತೆ, ಸ್ಪೈಡರ್ ಮ್ಯಾನ್ದು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಇದು 200 ರುಪೀಸು. ಸೊ ಇದು ಬಂದು ನೆಕ್ಸ್ಟು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇತ್ತು, ವುಡ್ಡಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿದಿತ್ತು, ಕಪಲ್ಸ್ದಿತ್ತು. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು ಈ ಕಾನ್ಸೆಪ್ಟು, ವುಡ್ಡಿಂದ ಮಾಡಿರೋದು. ಸೊ ಇದಂತೂ ಎಷ್ಟು ಕ್ಯೂಟಾಗಿತ್ತು ಫ್ರೆಂಡ್ಸ್. ನೋಡಿ ಪಾಟು ತುಂಬ ಚೆನ್ನಾಗಿತ್ತು. ಪಾಟ್ಸು ಮತ್ತು ಪಾಂಟ್ರಿಗೆ ಬಟರ್ಫ್ಲೈಸ್ನ ಸ್ಟಿಕ್ ಮಾಡೋಕ್ಕೆ, ಸ್ಪೈಡರ್ನ ಆ ಥರ ಎಲ್ಲ ಕ್ರಿಯೇಟ್ ಮಾಡಿದರು. ಮತ್ತು ನಿಮ್ಗೆ ಯಾವ ಥರ ಬೇಕು ಪಾಟಿಗೆ ಡೆಕೋರೇಷನ್ ಮಾಡೋದು ಚೆನ್ನಾಗಿತ್ತು. ಸೊ ಇಲ್ಲಿ ನೀವು ನೋಡ್ತೀರಾ ಸ್ಲಿಪ್ಪರ್ಸು. ಸೊ ಈ ಸ್ಲಿಪ್ಪರ್ಸ್ ಎಲ್ಲ ಹ್ಯಾಂಡ್ಮೇಡು, ತುಂಬ ಚೆನ್ನಾಗಿ ಮಾಡಿದರು. ಕ್ಲಾತ್ ಇದೆಲ್ಲ. ಸೊ ನಾನು ಟ್ರೈ ಮಾಡ್ತದೆ. ಮತ್ತು ಇದು ರೈನಲ್ಲೆಲ್ಲ ಏನೂ ಆಗಲ್ಲ. ಸೊ ಇದು ಬಂದು ಪೇಂಟಿಂಗು ಅಸ್ಸಾಂ, ಒರಿಸ್ಸಾ ಆ ಥರ ಪೇಂಟಿಂಗ್ಸು ತುಂಬ ಚೆನ್ನಾಗಿ ಮಾಡಿದರು. ಈ ಥರ ಬಾಟಲ್ ಪೇಂಟ್ಸು, ವಾಸ್ದೆಲ್ಲ ತುಂಬ ಕ್ರಿಯೇಟಿವ್ ಆಗಿತ್ತು ಈ ಪೇಂಟು. ಸೊ ಇದು ಬಂದು ಮಡ್ಡಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿತ್ತು. ಈ ಗಣೇಶನ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಟಾಟಾಯ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಇದು ತುಂಬ ಎಕೋ ಫ್ರೆಂಡ್ಲಿ ಇದೆಲ್ಲ ಫ್ರೆಂಡ್ಸ್. ಸೊ ಇಲ್ಲಿ ಬಂದು ಸೀಟರ್ಸ್ ಇತ್ತು. ಇಲ್ಲಿ ನೋಡಿ ಅವರು ಆರ್ಟ್ ವರ್ಕರ್ ಬಂದು ಪೇಂಟ್ ಮಾಡ್ತಿದ್ದಾರೆ. ಸೊ ಹಿಂದೆನೇ ಇಲ್ಲಿ ಪೇಂಟ್ ಮಾಡ್ತಾ ಇರ್ತಾರೆ, ಮುಂದೆ ತೊಗೊಂಬಂದು ಸೆಲ್ ಮಾಡ್ತಾ ಇರ್ತಾರೆ. ಆ ಥರ ತುಂಬ ಚೆನ್ನಾಗಿತ್ತು ಈ ಪ್ಲೇಸು. ಸೊ ಇಲ್ಲಿಂದ ಕಾಟನ್ ಸ್ಯಾರೀಸ್, ಏಕ್ತಾ ಸ್ಯಾರೀಸು ಮತ್ತು ಕಾಶ್ಮೀರಿ ವರ್ಕ್ ಸ್ಯಾರೀಸ್ ಎಲ್ಲ ಚೆನ್ನಾಗಿತ್ತು. ಇದ್ರದ್ದು ಬ್ಲೌಸ್ ಪೀಸಸ್ ಎಲ್ಲ 100-200 ಹಂಗೆ ಸಿಕ್ಬಿಡುತ್ತೆ ಇಲ್ಲಿ. ಚೆನ್ನಾಗಿತ್ತು ಮೆಟೀರಿಯಲ್ಸು. ಬ್ಯಾಂಗಲ್ಸು ತುಂಬ ಚೆನ್ನಾಗಿತ್ತು, ಗ್ಲಾಸ್ ಬ್ಯಾಂಗಲ್ಸ್ ಇದು. ಆಮೇಲೆ ಗ್ಲಾಸ್ ಇಯರಿಂಗ್ಸ್ ಕೂಡ ಇತ್ತು. ಅವ್ರು ನಿಮಗೆ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬೇಕು ಆ ಥರನೇ ಶೇಪಲ್ಲಿ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾಯಿದ್ರು. ಸೊ ಕುಷನ್ಸು ತುಂಬ ಚೆನ್ನಾಗಿತ್ತು ವೆಲ್ವೆಟಲ್ಲಿ, ಮತ್ತು ತುಂಬ ಟ್ರೆಡಿಷ್ನಲ್, ವೆಸ್ಟರ್ನ್ ಟ್ರೆಡಿಷ್ನಲ್ ಬೋತ್ ಮಿಕ್ಸ್ಡ್ ಕೈಂಡ್ ಆಫ್ ಇತ್ತು. ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಅಲ್ಲಿ. ಎಲ್ಲ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಕೂಡ ಇತ್ತು.
ಸೊ ಇದು ಬಂದುಬಿಟ್ಟು ಬ್ಲ್ಯಾಂಕೆಟ್ಸು, ಬೋತ್ ಸಿಂಗಲ್ ಡಬಲ್ ಎಲ್ಲ ಇತ್ತು, ಮತ್ತು ಕ್ವಿಲ್ಟ್ಸು ಇತ್ತು. ಇದು ಎಂಬ್ರಾಯ್ಡ್ರಿದು ಬ್ಲ್ಯಾಂಕೆಟ್ ನೋಡಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ. ಸೊ ನಾವು ಪ್ರೈಸ್ ಕೊಡಲೇಬೇಕು, ಬಿಕಾಸ್ ಇಟ್ಸ್ ಹ್ಯಾಂಡ್ ಮೇಡ್, ಮೆಷಿನಲ್ಲಿ ಮಾಡಿದಷ್ಟು ಈಸಿ ಇರಲ್ಲ ಅದಕ್ಕೆ. ಸೊ ಈ ಸ್ಟಾಲಲ್ಲಿ ನೋಡಿ ಆಲ್ ದಿಸ್ ಜಲ್ಜೀರಾ, ಇಂಬ್ಲಿದು ಇದೆಲ್ಲ ನಿಮ್ಗೆ ಜ್ಞಾಪಕ ಬಂದಿರುತ್ತೆ. ನಾವು ಮುಂಚೆನೇ ತಿಂದಿರ್ತೀರಲ್ಲ ಇದೆಲ್ಲ, ಸ್ಕೂಲ್ ಡೇಸಲ್ಲೆಲ್ಲ ಎಷ್ಟು ತಿಂತಾದ್ರಿ. 90s ಕಿಡ್ ಆದರೆ ನಿಮಗೆಲ್ಲ ಜ್ಞಾಪಕ ಇರುತ್ತೆ ಇದು. ಸೊ ಇಲ್ಲೆಲ್ಲ ಕಾಶ್ಮೀರಿದು, ಈ ಸ್ಟಾಲ್ ಬಂದುಬಿಟ್ಟು ಫುಲ್ ಕಾಶ್ಮೀರಿದಿತ್ತು. ಪ್ಯೂರ್ ಸಿಲ್ಕ್ ಶಾಲ್ಸು, ಆ ಥರ ಕಫಾನಿ ಆ ಥರ ಎಲ್ಲ ಇತ್ತು. ಪೇಂಟಿಂಗ್ಸ್ ಜಾಸ್ತಿ ಸೆಲ್ ಮಾಡ್ತಾಯಿದ್ರು ಅಲ್ಲಿ. ಅಲ್ಲಿ ಬಂದುಬಿಟ್ಟು 500ಇಂದ 10,000 to 25,000ವರೆಗೂ ಇತ್ತು ಪೇಂಟಿಂಗ್ಸು. ಮತ್ತು ಈ ಸ್ಟಾಲ್ ಒಂಥರ ಕ್ರಿಯೇಟಿವ್ ಆಗಿತ್ತು. ಹೋಮ್ ಮೇಡ್ ಕ್ಲೋತಿಂದ ಮಾಡಿದ್ದಾರೆ ಬುಕ್ಕದು ರ್ಯಾಪರ್ ಬಂದುಬಿಟ್ಟು, ಮತ್ತು ಅವರೇ ಕೈಯಾರೆ ರೀಸೈಕಲ್ ಮಾಡಿ ಪೇಪರ್ ಮಾಡಿರೋದಿದು. ಸೊ ಆ ಬುಕ್ ಮೇಲಿರೋ ರ್ಯಾಪ್ ಬಂದುಬಿಟ್ಟು ಕ್ಲೋತದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕ್ರಿಸ್ಟಲ್ಸ್ದು ಆ ಥರದ್ದೆಲ್ಲ ಇತ್ತು. ಸೊ ನೀವಿಲ್ಲಿ ಮುಂದೆ ನೋಡಿದ್ರೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಇದು ಬಂದುಬಿಟ್ಟು ಕ್ರಿಸ್ಟಲ್ ಟ್ರೀ ಅಂತ, ಅದಕ್ಕೆ ಆಗ ಸಿಗ್ನಿಫಿಕೆನ್ಸ್ ಇತ್ತು, ಮನೇಲಿಟ್ಟರೆ ತುಂಬ ಒಳ್ಳೆಯದು ಅಂತೆಲ್ಲ. ಸೊ ಇಲ್ಲಿ ಹ್ಯಾಂಗಿಂಗ್ಸು ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಇತ್ತು. ಮತ್ತು ಇಲ್ಲಿ ಮುಂದೆ ನೋಡಿದ್ರೆ ನೀವು ಪೆನ್ಸು, ಮತ್ತು ಇದೆಲ್ಲ ಬ್ಯಾಂಬೂ ಅಲ್ಲಿ ಮಾಡಿರೋದಂತೆ, ಸ್ಟಿಕ್ಸು, ಆ ಥರ ಬೌಲ್ಸು, ಅದೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಚೆನ್ನಾಗಿತ್ತು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಡಿಫ್ರೆಂಟ್ ವೆರೈಟಿಸ್ದು ಜುಮ್ಕಾಸ್ ಎಲ್ಲ. ಮತ್ತು ಇದು ಬಂದು ಫುಲ್ ಬ್ರಾಸ್ದು ದೇವ್ರದ್ದು ಮತ್ತು ಆ್ಯಂಟಿಕ್ ಪೀಸಸ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಬೆಲ್ಲು ಅದೆಲ್ಲ, ಕೃಷ್ಣದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಮತ್ತು ಇದು ಯಾವಾಗೂ ಇರಲ್ಲ ಸೇಲು, ನಿಮಗೆ ಯಾವಾಗಾದರೂ ಈ ಥರ ಸೋಲ್ಸ್ ಅಂತೆ ಅಂತ ಆ ಥರ ಎಲ್ಲ ಆಗ್ತಾರೆ, ಅವಾಗ ಮಾತ್ರ. ಸೊ ಇವಾಗಿದೆ, ನೀವು ಹೋಗಿ ಟ್ರೈ ಮಾಡಲೇಬೇಕು. ಸೊ ಈ ಸ್ಯಾರಿ ಅಂತೂ ವೇಲ್ ಥರ ಇತ್ತು, ಅಷ್ಟು ಲೈಟ್ ವೆಯ್ಟ್ ಆಗಿತ್ತು, ತುಂಬ ಚೆನ್ನಾಗಿದೆ. ಇವಾಗ ಈ ಸ್ಯಾರೀಸ್ ರನ್ನಿಂಗಲ್ಲಿದೆ. ಪ್ಲೇನ್ ಸ್ಯಾರೀಸ್ಗೆ ಹೆವಿ ಎಂಬ್ರಾಯ್ಡ್ರಿಡ್ ಬ್ಲೌಸು. ಸೊ ಬ್ಲೌಸ್ ಅಂತ ಬಂದಾಗ ನೋಡಿ ಇಲ್ಲಿ ಈ ಥರ ನಾವು ತೊಗೊಂಡು ಮೆಟೀರಿಯಲ್ ಸ್ಟಿಚ್ ಮಾಡೋದಕ್ಕೆ ಅಷ್ಟು ಪ್ರೈಸ್ ಕೊಡಬೇಕು. ಅದು ಬದಲು ಇಲ್ಲಿ ಬ್ಲೌಸಸ್ ಬಂದು 500 ಆ ಥರ ಹೇಳ್ತಾಯಿದ್ರು ಅವರು. ತುಂಬ ಚೆನ್ನಾಗಿತ್ತು. ಸೊ ನಾನು ನಿಮ್ಗೆ ಓವರಾಲ್ ತೋರಿಸ್ತೀನಿ ಹೆಂಗಿಟ್ಟಿದ್ದಾರೆ ಸ್ಟಾಲ್ಸು ಅಂತೆಲ್ಲ. ಸೊ ಇಲ್ಲೂ ಅಷ್ಟೇ ಪೇಂಟಿಂಗ್ಸು, ಅವ್ರ ಕಾಜಲಲ್ಲಿ ಮತ್ತು ಲೀವ್ಸಲ್ಲಿ ಆ ಥರ ಮಾಡಿರೋ ಪೇಂಟಿಂಗ್ಸ್ ಅಂತೆ ಅದು. ಬ್ಯಾಸ್ಕೆಟ್ಸು ಅಷ್ಟೇ ಎಕೋ ಫ್ರೆಂಡ್ಲಿ, ಅವರೇ ಹಾಕಿರೋದು ಕೈಯಾರೆ, ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ಫುಲ್ ಬ್ರಾಸ್ದೇ ಇಟ್ಟಿದ್ದಾರೆ ಈ ಕಡೆ. ಇದೆಲ್ಲ ಬ್ಯಾಕ್ ಸೈಡು ಪೇಂಟಿಂಗ್ಸು, ಇಲ್ಲೆಲ್ಲ ಫುಲ್ ಸೆರಾಮಿಕ್ಕು. ತುಂಬ ದೊಡ್ಡದಿದೆ ಇದು. ಆಲ್ಮೋಸ್ಟ್ ನನಗೊಂದು 2 hours ಆಯಿತು ಫುಲ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಸೊ ತುಂಬ ಹ್ಯೂಜ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಬಂದು ನೈಟ್ ಲ್ಯಾಂಪ್ ಅಂತ ನೋಡಿ, ಅಲ್ಲಿ ಚಿಕ್ಕದಿಂದ ದೊಡ್ಡದವ್ರಿಗೂ ಇತ್ತು, ಅವರೇ ಸೆಟ್ ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾಯಿದ್ರು. ಸೊ ಒಳ್ಳೆ ಡೀಲ್ ಅಂತಲೇ ನನಗೆ ಅನಿಸ್ತು. ಸೊ ಗೈಸ್, ಇದು ನೆಕ್ಸ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಒಂದು ಪೇಂಟಿಂಗ್ಸ್ ನೋಡೋಣ ಅಂತ ಇಲ್ಲಿ ಆರ್ಟ್ ಗ್ಯಾಲರಿ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಕಣ್ಣಿಗೊಂದು ಸಂಭ್ರಮ ಅಂತಲೇ ಹೇಳ್ಬೋದು, ಇಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ಪೇಂಟಿಂಗ್ಸ್ನ ನೋಡೋದಕ್ಕೆ. ಸೊ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೇಂಟಿಂಗ್ಸ್ ಮಾಡಿದ್ದಾರೆ. ಏರ್ ಬ್ರಷ್ ಆಗಿರ್ಬೋದು, ಹ್ಯಾಂಡ್ ಮೇಡು, ಲೀವ್ಸಿಂದ ಕಲರ್ಸ್ ಬರುತ್ತಲ್ಲ ಅದು, ಕಾಜಲಿಂದ ಹಿಡಿದು ಎಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಪೇಂಟಿಂಗ್ ಕಾಂಪಿಟೇಷನ್ಗೆ ಬಂದಿರೋದು ಚೆನ್ನಾಗಿರೋ ಪೇಂಟಿಂಗ್ಸ್ ಹಾಕಿದ್ದಾರೆ, ಮತ್ತು ಪೇಂಟರ್ಸ್ದು ಪರ್ಚೇಸ್ ಮಾಡಿಬಿಟ್ಟಿಲ್ಲ ಹಾಕಿದ್ದಾರೆ. ಸೊ ನೀವೇ ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಒಂದು ರಿಯಲ್ ಪಿಕ್ಚರ್ ತೆಗೆದು ಹಾಕ್ದಂಗಿದೆ ಅಲ್ವಾ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಬಂದು ಇದು ಶೋಸ್ದು. ಸೊ ಶೋ ಬಂದು ಕಾರ್ಟೂನ್ ಶೋ, ಶ್ಯಾಡೋ ಶೋ ಎಲ್ಲ ಇತ್ತು 7 o'clockವರೆಗೂ. ಆಮೇಲೆ ಇದು ಓವರಾಲ್ ಕ್ಯಾಂಪಸ್ದು ಆಚೆ ಹೆಂಗಿದೆ ಅಂತ ತುಂಬ ಕಾಮಾಗಿತ್ತು. ಬ್ಯಾಂಗ್ಳೂರಲ್ಲಿ ಇದ್ದೀರಿ ಅಂತಲೇ ಅನಿಸ್ತಾ ಇರಲಿಲ್ಲ. ಸೊ ಗೈಸ್ ನೋಡಿದ್ರಲ್ಲ ಈ ಬ್ಯೂಟಿಫುಲ್ ಜಾಗ ಎಷ್ಟು ಚೆನ್ನಾಗಿತ್ತು ಅಂತ. ನೀವು ತುಂಬಾ
ತುಂಬಾ ಎಂಜಾಯ್ ಮಾಡ್ತೀರಾ ಈ ಜಾಗಕ್ಕೆ ಹೋದರೆ. ಎಲ್ಲರೂ ಈ ಜಾಗಕ್ಕೆ ಹೋಗಿ ಎಕ್ಸ್ಪೀರಿಮೆಂಟ್ಸ್ ಮಾಡಲೇಬೇಕು ಅಂದ್ಕೊತೀನಿ. ಬಿಕಾಸ್ ಇದೊಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಹ್ಯಾಂಡ್ಮೇಡ್ ಐಟಮ್ಸ್, ತುಂಬ ಪಾಟ್ಸು ಆ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ನಾನೇನು ಹೇಳ್ತೀನಿ ಅಂದರೆ ಅಲ್ಲಿ ಎಕ್ಸಿಬಿಷನ್ಸ್ ಇತ್ತು ನೀವು ನೋಡಿದಾಗ. ಸೊ ಒಂಥರ ಒನ್ ಡೇ ಪಿಕ್ನಿಕ್ ಥರನೇ ಇರುತ್ತೆ ಅಲ್ಲಿ ಹೋದರೆ, ಚೆನ್ನಾಗಿರುತ್ತೆ. ಈ ಸೇಲ್ ಬಂದುಬಿಟ್ಟು ನೀವು ನೋಡ್ದಂಗೆ ಫೆಬ್ರವರಿ 14th ಇದೆ, ವ್ಯಾಲೆಂಟೈನ್ಸ್ ಡೇವರೆಗೂ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಹೋಗಿ ತೋರಿಸಿದ್ದು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇತ್ತು ಸ್ವಲ್ಪ ದಿನ ಆದಮೇಲೆ ಹೋಗೋಣ ಅಂತ. ಬಟ್ ನೀವು ಯಾರನ್ನು ನೋಡಿದ್ರೆ ನೀವು ಅಲ್ಲಿ ಹೋಗಿ ನೀವು ಇವಾಗ ಹೋಗ್ಬೋದು, ನಿಮಗೂ ಚಾನ್ಸ್ ಸಿಗುತ್ತಲ್ವಾ. ಸೊ ಡೇಟ್ ಆದಮೇಲೆ ಹೇಳಿದ್ರೆ ನಿಮಗೆ ಏನೂ ಯೂಸ್ ಇರಲ್ಲ. ಸೊ ಅದಕ್ಕೆ ನಾನು ಇವತ್ತು ಹೋಗಿ ನಿಮಗೆ ತೋರಿಸ್ತಾ ಇರೋದು. ಸೊ ನೀವೆಲ್ಲರೂ ಹೋಗಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಏನೇನು ಪರ್ಚೇಸ್ ಮಾಡಿದೆ ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಒಂದು ಜಾಗಕ್ಕೆ ಹೋದರೆ ಅಲ್ಲಿಂದ ಏನಾದರೂ ಒಂದು ಮೆಮೊರಿ ಏನಾದರೂ ಒಂದು ಐಟಮ್ ತೊಗೊಂಬರೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಜ್ಞಾಪಕಕ್ಕೆ ನಾವು ಚಿತ್ರಕಲಾ ಪರಿಷತ್ಗೆ ಹೋಗಿ ತೊಗೊಂಡಿದ್ದು ಅಂತ. ಸೊ ಅದಕ್ಕೆ ಸೊ ನಾನು ಫಸ್ಟ್ ಒಂದು ತೊಗೊಂಡಿದ್ದು ಬಂದು ಇದು ಕ್ಯೂಟ್ ಲಿಟಲ್ ಗ್ಲಾಸ್ ಲ್ಯಾಂಪ್, ಸ್ಮಾಲ್ ಲ್ಯಾಂಪ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ಕ್ಯಾಂಡಲ್ಸ್ ಇಡ್ಬೋದು, ಇಲ್ಲ ಅಂದರೆ ಈ LED ಕ್ಯಾಂಡಲ್ ಟೈಪ್ ಬರುತ್ತಲ್ವ ಬ್ಯಾಟ್ರಿದು, ಅದನ್ನು ಇಡ್ಬೋದು ಅಂತ ಹೇಳಿದ್ದಾರೆ ಅವರು. ಸೊ ಇದ್ರನ್ನ ಇಟ್ಟರೆ ಫುಲ್ ಹೌಸ್ ಫುಲ್ ಮೀನ್ಸ್ ಆ ರೂಮ್ ಫುಲ್ಲು ಈ ಶೇಪ್ಸ್ ಇದೆಲ್ಲ ಈ ಥರನೇ ಲೈಟ್ ಬರುತ್ತೆ ಅಂತ. ಸೊ ನಾನು ತೋರಿಸ್ತೀನಿ ನಿಮ್ಮ ಕಮ್ಮಿಂಗ್ ವಿಡಿಯೋಲಿ ನಾನು ಹೆಂಗೆ ಇಟ್ಟಿದ್ದೀನಿ, ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಬಿಕಾಸ್ ಇವಾಗ LED ಲ್ಯಾಂಪದು ಇನ್ನೂ ತೊಗೊಂಡಿಲ್ಲ, ಅದು ಸ್ಮಾಲ್ ಬ್ಯಾಟ್ರಿದು. ಸೊ ಅದಕ್ಕೆ ಸೊ ನೆಕ್ಸ್ಟು ನಾನು ತೊಗೊಂಡಿದ್ದು ಕ್ಯೂಟ್ ಲಿಟಲ್ ಟಾಟಾಯ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಫಿನಿಶಿಂಗ್ ನೋಡಿ. ಸೊ ಇದು ಇಟ್ಟರೆ ಮನೆಯಲ್ಲಿ ಒಳ್ಳೇದು ಅಂತಲೂ ಹೇಳ್ತಾರೆ. ಬಟ್ ಮಣ್ಣಲ್ಲಿ ಮಾಡಿರೋ ತುಂಬಾ ಶುದ್ಧಿಯಾಗಿ ಮಾಡಿರ್ತಾರೆ. ಆಮೇಲೆ ಟಾಟಾಯ್ಸ್, ಸೊ ಏನಾದರೂ ಒಂದು ಮಡ್ಡಲ್ಲಿ ಮಾಡಿರೋ ತೊಗೊಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ತೊಗೊಂಡೆ. ತುಂಬ ಚೆನ್ನಾಗೂ ಇದೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಸೊ ಇದು ನೆಕ್ಸ್ಟ್ ಬಂದು ಇಟ್ಸ್ ವೆರಿ ಪವರ್ಫುಲ್. ಈ ಬ್ರಾಸ್ದು ಚಾಮುಂಡೇಶ್ವರಿದು ವಿಗ್ರಹ, ಅಲ್ಲಿ ಎಷ್ಟೊಂದು ವಿಗ್ರಹ ಇತ್ತು. ಸೊ ನನಗಿದು ನೋಡಿದ ತಕ್ಷಣ ತೊಗೊಬೇಕು ಅಂತ ಅನಿಸ್ತು. ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದು. ಫಿನಿಶಿಂಗು ತುಂಬ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಸೊ ನೆಕ್ಸ್ಟ್ ಇದು ತೊಗೊಂಡೆ. ಆಮೇಲೆ ಫುಡ್ ಐಟಮ್ಸಿಗೆ ಬಂದರೆ ಅಲ್ಲಿ ತುಂಬ ಫುಡ್ ಐಟಮ್ಸು ಇತ್ತು, ನಾನು ತೋರಿಸಿದ್ದೀನಿ ನಿಮಗೆ. ಸೊ ಅಲ್ಲಿ ತೋರಿಸಿದಾಗ ಹುಣ್ಸೆಹಣ್ಣು ತೋರಿಸಿದ್ನಲ್ಲ, ಸೊ ನನಗೆಲ್ಲ ಹಳೆ ಸ್ಕೂಲ್ ಡೇಸ್ದು ಅದೆಲ್ಲ ಜ್ಞಾಪಕ ಬಂದ್ಬಿಡ್ತು. ಅವಾಗೆಲ್ಲ ಎಷ್ಟು ಸಿಗ್ತಾಯಿತ್ತಲ್ವ ಅದು. ಸೊ ಅದು ತೊಗೊಂಡು ಅಲ್ಲೇ ತಿನ್ಬಿಟ್ಟೆ ನಾನು 1-2-3. ಸೊ ನೆಕ್ಸ್ಟ್ ಇದು ಈ ಜೀರಾ ಪೌಡರ್ ಅಂತ ಊಟ ಆದಮೇಲೆ ಕೊಡ್ತಾರಲ್ವ ಹೋಟ್ಲಲ್ಲೆಲ್ಲ, ಆ ಥರದ್ದಿದು. ಸೊ ಇದೊಂದು ತೊಗೊಂಡೆ. ಆಮೇಲೆ ಸಂಡಿಗೆ ಬರುತ್ತಲ್ಲ, ಸಂಡಿಗೆದಲ್ಲಿ ರಿಂಗ್ಸದ್ದು ಬರುತ್ತಲ್ಲ ಅದಿದ್ದು ಚೆನ್ನಾಗಿತ್ತು. ಅಲ್ಲೇ ಟೇಸ್ಟ್ ಮಾಡೋಕ್ಕೂ ಕೊಡ್ತಾರೆ. ಇದು ಬಂದು ಆನಿಯನ್ ಮತ್ತು ಗಾರ್ಲಿಕ್ ಫ್ಲೇವರ್, ಆ ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ. ಸೊ ಒಂಥರ ಡಿಫ್ರೆಂಟ್ ಆಗಿತ್ತು ಅನಿಸ್ತು. ಸೊ ಇದು ಒಂದು ತೊಗೊಂಡೆ ನಾನು. ಸೊ ನೆಕ್ಸ್ಟ್ ಬಂದು ಸಾರಿ ಗೈಸ್, ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬಿಕಾಸ್ ಈ ಸ್ಪೇಸ್ ಸ್ವಲ್ಪ ಚಿಕ್ಕದಲ್ವಾ. ಸೊ ಅದಕ್ಕೆ ನೆಕ್ಸ್ಟ್ ಬಂದು ಇದೊಂಥರ ತುಂಬ ಕ್ರಿಯೇಟಿವ್ ಅನಿಸ್ತು, ಮತ್ತು ಒಂದು ತೊಗೊಳ್ಲೇಬೇಕು ಅನಿಸ್ತು, ಅದಕ್ಕೆ ತೊಗೊಂಡೆ. ಸೊ ನೋಡಿ ಇದು ಬಂದು ಬುಕ್ ಮಾರ್ಕ್ ಮೇಲೆ ಗಣೇಶದು ಪೇಂಟಿಂಗ್ ಮಾಡಿದ್ದಾರೆ. ಇಟ್ಸ್ ರಿಯಲ್ ಪೇಂಟಿಂಗ್ ಅವ್ರು ಮಾಡಿರೋದು. ಇದು ಬಂದ್ಬಿಟ್ಟು ತಾಳೆಗೆರಿ ಅಂತ ಹೇಳ್ತಾರಲ್ಲ, ಅದರಲ್ಲೆಲ್ಲ ಜಾತಕ ಎಲ್ಲ ನೋಡ್ತಾ ಇದ್ರಲ್ವ ಮುಂಚೆ. ಸೊ ಅದ್ರದ್ದಿದು. ಸೊ ಒಂಥರ ತುಂಬ ಡಿಫ್ರೆಂಟ್ ಅನಿಸ್ತು. ಸೊ ಅದಕ್ಕೆ ಇದು ಯಾಕೆ ತೊಗೊಬಾರ್ದು ಅಂದ್ಬಿಟ್ಟು ಒಂದು ತೊಗೊಂಡೆ. ಸೊ ಈ ಪ್ರೈಸ್ ಬಂದ್ಬಿಟ್ಟು 50 ರೂಪೀಸ್ ಒಂದಿದು. ಸೊ ಅಲ್ಲಿ ಬಂದ್ಬಿಟ್ಟು ಒಂದೊಂದು ಕಡಿಮೆಗೂ ಸಿಗುತ್ತೆ, ಒಂದೊಂದು ಕಾಸ್ಟ್ಲಿಗೂ ಸಿಗುತ್ತೆ. ಬಟ್ ಏನಂದರೆ ಆಲ್ ಆರ್ ಹ್ಯಾಂಡ್ಮೇಡ್, ಎವ್ರಿಥಿಂಗ್, ಸಿಂಗಲ್ ಐಟಮ್ ಕೂಡ ಅಲ್ಲಿ ಹ್ಯಾಂಡ್ಮೇಡ್ ಅಲ್ಲ ಅನ್ನೋದಿಲ್ಲ. ಸೊ ಒಂಥರ ಫುಲ್ ಆರ್ಗ್ಯಾನಿಕ್, ಏನು ಕೆಮಿಕಲ್ಸ್ ಆ್ಯಡೆಡ್ ಇಲ್ಲ. ಇಟ್ಸ್ ಫುಲ್ಲಿ
ಪೊಲ್ಯೂಷನ್ ಫ್ರೀ, ಒಂಥರ ತುಂಬ ಒಳ್ಳೇದು ಮಾಡ್ತಿದ್ದಾರೆ ಸೊಸೈಟಿಗೆ. ಆ ಥರ ಶಾಪ್ಸ್ನೆಲ್ಲ ಇಟ್ಬಿಟ್ಟು, ಸ್ಟಾಲ್ಸ್ನೆಲ್ಲ ಇಟ್ಬಿಟ್ಟು ನಾವು ಆಚೆ ಹೋಗಿ ತೊಗೊಳೋದಕ್ಕಿಂತ ಈ ಥರ ಸ್ಟಾಲ್ಸಲ್ಲಿ ತೊಗೊಂಡ್ರೆ ಎಕೋ ಫ್ರೆಂಡ್ಲಿ ಆಗೂ ಇರುತ್ತೆ ಅಂತ ನನಗನ್ಸುತ್ತೆ. ಸೊ ಎಲ್ಲರೂ ಹೋಗಿ ಟ್ರೈ ಮಾಡಲೇಬೇಕು. ಎಕೋ ಫ್ರೆಂಡ್ಲಿ ಯಾವ ಲೆವೆಲ್ಗಿದೆ ಅಂದರೆ, ಸ್ಲಿಪ್ಪರ್ ಇದು ಮಾಡಿರೋದು ಬಟ್ಟೆಯಲ್ಲೇ. ಈ ಲೇಯರ್ ಅಂತೂ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ತುಂಬ ಸಾಫ್ಟ್ ಇದೆ ಇದು. ನೀವು ಹೆಂಗ್ ಬೆಂಡ್ ಮಾಡಿದ್ರೂ ಬೆಂಡ್ ಆಗುತ್ತೆ. ಇದು ಒಂಥರ ತುಂಬ ಲೈಟು. ಮತ್ತು ಅವ್ರು ಹೇಳಿದ್ದಾರೆ ಇದು ಮಿನಿಮಮ್ ಅಂದ್ರೂ 2 years ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಫೋನ್ ನಂಬರು ಕೊಟ್ಟಿದ್ದಾರೆ, ವಾಪಸ್ ಕೊಟ್ಬಿಡಿ ಅಂತ. ಮೀನ್ಸ್ ಆ ಲೆವೆಲಲ್ಲಿ ಟ್ರಸ್ಟ್ ಇದೆ ಅವ್ರಿಗೆ ಇದ್ರ ಮೇಲೆ. ಅಷ್ಟು ಚೆನ್ನಾಗಿದೆ. ಬಟ್ ನನಗೂ ಅಷ್ಟೇ ಹಾಕೊಂಡಿದ ತಕ್ಷಣ ಫೀಲ್ ತೊಗೊಬೇಕು ಅನಿಸ್ತು. ಅಷ್ಟು ಸಾಫ್ಟ್ ಆಗಿದೆ, ಲೈಟ್ ಆಗಿದೆ. ಮತ್ತು ಬಟ್ಟೆದು ಅಷ್ಟೇ. ಮತ್ತು ಅವ್ರು ಇನ್ನೊಂದೇನು ಹೇಳಿದ್ರು ಅಂದರೆ, ಮೀನ್ಸ್ ಮಳೆಯಲ್ಲಿ ಆ ಥರ ಎಲ್ಲ ನೆಂದ್ರೂ ಏನಾಗಲ್ಲ ಸ್ಲಿಪ್ಪರ್ ಅಂತೂ. ಒಂದೊಂದು ಸ್ಲಿಪ್ಪರ್ ಎಲಾಸ್ಟಿಸಿಟಿ ಬಿದ್ದೋಗ್ಬಿಡುತ್ತೆ, ಆ ಥರ ಎಲ್ಲ ಆಗುತ್ತಲ್ಲ. ಸೊ ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಚೆನ್ನಾಗಿತ್ತು. ಸೊ ಇದೊಂದು ತೊಗೊಂಡೆ. ನೆಕ್ಸ್ಟು ಇದೊಂದು ತುಂಬ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಇನ್ನೊಂದು ಮಾತು ಕೇಳಿಲ್ಲ, ಎಷ್ಟು ಅಂದ್ಬಿಟ್ಟು ತೊಗೊಂಡ್ಬಿಟ್ಟೆ. ಅದೇನು ಅಂದರೆ, ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದು ಎಲಿಫ್ಯಾಂಟದು. ಒಂಥರ ಎಲಿಗೆಂಟ್ ಲುಕ್ಕು ಮತ್ತು ವೆಲ್ವೆಟ್ ಇದೆ ಇದ್ರ ಮೇಲೆ, ತುಂಬ ಚೆನ್ನಾಗಿ ಅನಿಸ್ತು. ಸೊ ಇದು ಸಪ್ರೇಟಾಗಿ ನೀವು ತೊಗೊಬೇಕು ಅಂದರೆ 200 ಹಂಗಾಗುತ್ತೆ ಈ ಕುಷನ್ ಕವರು. ವಿತ್ ಕುಷನ್ ಅಂದರೆ 500. ಸೊ ನಾಟ್ ಓಕೆ ಅಂತ ಅನಿಸ್ತು. ಬಿಕಾಸ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಹ್ಯಾಂಡ್ ಮೇಡು. ಮತ್ತು ಈ ಪ್ರಿಂಟ್ಸು ಅಷ್ಟೇ ಅವರೇ ಮಾಡಿರೋದು, ಹ್ಯಾಂಡ್ ಮೇಡು ಡ್ರಾಯಿಂಗ್ಸು. ಇದಕ್ಕೆ ನಂಗೆ ನೋಡಿ ಹ್ಯಾಂಡ್ ಮೇಡ್ ಡ್ರಾಯಿಂಗು, ಅದಕ್ಕೆ ತೊಗೊಬೇಕು ಅಂತ ಅನಿಸ್ತು, ಅದಕ್ಕೆ ತೊಗೊಂಡೆ. ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಅಲ್ಲಿ ತೊಗೊಬೇಕು ಅಂತ ಅನಿಸ್ತು, ಬಟ್ ಕ್ಯಾರಿ ಮಾಡೋದಕ್ಕೆಲ್ಲ. ಸೊ ನಾವು ವೆಹಿಕಲಲ್ಲಿ 2 wheeler ಹೋಗೋದಕ್ಕೆ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಂಗೆ ಒಂದು ಲಿಸ್ಟಲ್ಲಿ ಇಟ್ಟಿದ್ದೀನಿ, ಹೋಗಿ ತೊಗೊಬೇಕು ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ ನಾನು ಪ್ಲ್ಯಾಂಟ್ಸ್ ತೊಗೊತೀನಲ್ಲ. ಎಷ್ಟು ಕ್ರಿಯೇಟಿವ್ ಆಗಿತ್ತು ಪ್ಲ್ಯಾಂಟ್ಸು, ನೀವೇ ನೋಡಿದ್ರಲ್ಲ. ಸೊ ಗಾಯ್ಸ್, ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂಥರ ಡಿಫ್ರೆಂಟ್, ಸ್ವಲ್ಪ ಜನಕ್ಕೆ ಗೊತ್ತಿದೆ ಅನಿಸುತ್ತೆ ಚಿತ್ರಕಲಾ ಪರಿಷತ್ ಬಗ್ಗೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿರೋರಿಗೆ ನೀವು ಟ್ರೈ ಮಾಡಿ, ಹೋಗಿದ್ರೂ ಇವಾಗ ಹೋಗಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ತೀನಿ. ಮತ್ತು ಗೊತ್ತಿಲ್ಲದಿರೋರಿಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಹೋಗಿ ನಿಜ ಈ ಎಕ್ಸ್ಪೀರಿಯೆನ್ಸ್ನ ಟ್ರೈ ಮಾಡಿ. ಎಕ್ಸಿಬಿಷನ್ಸ್ಗೆ ಹೋಗಿ, ಅಲ್ಲಿ ಈವ್ನಿಂಗ್ವರೆಗೂ ಇದೆ, ಇವಾಗ 7 o'clockವರೆಗೂ. ಮಕ್ಳಿಗೂ ತುಂಬ ಖುಷಿ ಆಗುತ್ತೆ ಈ ಥರ ಜಾಗಕ್ಕೆ ಕರ್ಕೊಂಡು ಹೋದರೆ. ಮಕ್ಳಿಗೂ ಒಂಥರ ಡಿಫ್ರೆಂಟ್ ಎನ್ವೈರ್ನ್ಮೆಂಟ್, ಮತ್ತು ಜಾಸ್ತಿ ಕಳೀತಾರೆ ಈ ಥರ ಜಾಗಕ್ಕೆ ಕರ್ಕೊಂಡು ಹೋದರೆ. ಪೇಂಟಿಂಗಲ್ಲಿ ಇಷ್ಟ ಇರೋರಿಗೆ ಇಲ್ಲಿ ಕಾಂಪಿಟೇಷನ್ಸ್ ನಡೀತಾ ಇರುತ್ತೆ ಜಾಸ್ತಿ. ಸೊ ಅವ್ರಿಗೂ ಸೇರಿಸಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಡೋಂಟ್ ಫರ್ಗೆಟ್, ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಕಮ್ಮಿಂಗ್ ವಿಡಿಯೋಸಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.